ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಡಿಟಾಕ್ಸ್, ರೆಜುವಿನೇಷನ್ ಇದೆಲ್ಲ ಬಹಳಷ್ಟು ಜನ ಕೇಳಿರ್ತೀರಾ. ಆಯುರ್ವೇದದಲ್ಲಿ ನಾವು ಈ ರೆಜುವಿನೇಷನ್ಗೆ ರಸಾಯನ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಏನಿದು ರಸಾಯನ ಚಿಕಿತ್ಸೆ? ಪ್ರಾಪರ್ ಆಗಿ ರೆಜುವಿನೇಷನ್ ಅಂದ್ರೆ ಏನು? ನಿಜವಾಗ್ಲೂ ಏಜಿಂಗ್ ಸ್ಲೋ ಡೌನ್ ಆಗತ್ತಾ? ಇಮ್ಯುನಿಟಿ ಹೆಚ್ಚಾಗತ್ತಾ? ಏನಾಗತ್ತೆ ಈ ರಸಾಯನದಲ್ಲಿ? ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಸಾಯನ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ರಸ ಅಂತಂದ್ರೆ ಎಲ್ಲಾ ಒಂದು ಧಾತುವಿನ ಸಾರನ್ನ ನಾವು ರಸ ಅಂತ ತಿಳ್ಕೋಬಹುದು. ಇಲ್ಲಿ ಏನ್ ನಮ್ದು ಟೋಟಲ್ ಇಮ್ಯುನಿಟಿ ಇದೆ, ನಮ್ಮ ಟೋಟಲ್ ಮೆಟಬಾಲಿಸಮ್ ಇದೆ, ಒಂದು ಎಂಡೋಕ್ರೈನ್ ಫಂಕ್ಷನ್ಸ್ ಇದೆ, ಎನ್ಸೈಮ್ಸ್ ಇದೆ, ಈ ಎಲ್ಲದನ್ನು ಸೇರಿ ನಾವು ರಸವನ್ನಾಗಿ ನಾವಿಲ್ಲಿ ಪರಿಗಣಿಸೋಣ. ಅಂದ್ರೆ ಪಾಸಿಟಿವ್ ಆಗಿ ನಮ್ಮ ದೇಹಕ್ಕೆ ಬಲ ಕೊಡುವಂತದ್ದು, ನಮ್ಮ ಬಾಡಿಲಿ ಫಂಕ್ಷನ್ ಅನ್ನ ಸರಿಯಾಗಿ ಇಡುವಂತದ್ದು ರಸ. ಅಯನ ಅಂತಂದ್ರೆ ಪಾತ್ ಅಥವಾ ಮೂವ್ಮೆಂಟ್ ಅನ್ನುವಂಥದ್ದು. ಸೊ ಎಲ್ಲಿ ಈ ರಸದ ಪಾತನ್ನ ಬ್ಲಾಕೇಜ್ ಅನ್ನ ನಾವು ಕ್ಲಿಯರ್ ಮಾಡ್ತೇವೆ ಹಾಗೂ ಈ ರಸಕ್ಕೆ ಶಕ್ತಿಯನ್ನ ತುಂಬುತ್ತೇವೆ, ಅಂತಹ ಥೆರಪಿಗೆ ನಾವು ರಸಾಯನ ಅಂತ ಕರಿತೇವೆ. ಸೊ ಆಕ್ಚುಲಿ ಈ ರಸಾಯನ ಹೇಗೆ ಕೆಲಸ ಮಾಡತ್ತೆ? ಈ ರಸಾಯನ ಔಷಧಿಯು ನಮ್ಮ ಫಸ್ಟ್ ಅಗ್ನಿಯನ್ನ ಸರಿ ಮಾಡತ್ತೆ. ಸೊ ನಮ್ಮ ಡೈಜೆಷನ್ ಸರಿ ಇಲ್ದೇನೆ ನಾವು ಎಷ್ಟೇ ನ್ಯೂಟ್ರಿಷನ್ ಅನ್ನ ನಮ್ಮ ದೇಹಕ್ಕೆ ಕೊಟ್ರು ಅದು ವರ್ಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಡೈಜೆಷನ್ ಸರಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಕೊಟ್ಟಂತಹ ಆಹಾರ ಆಗಿರ್ಬಹುದು, ಔಷಧಿ ಆಗಿರಬಹುದು ಸರಿಯಾಗಿ ಪಚನ ಆಗೋದಿಲ್ಲ. ಪಚನ ಸರಿಯಾಗ್ದೇನೆ ದೇಹ ಅದನ್ನ ಸರಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ಕೆಲಸ ಮಾಡುವಂತದ್ದು ಅಗ್ನಿಯ ಮೇಲೆ ಅಥವಾ ಡೈಜೆಷನ್ನಿನ ಮೇಲೆ. ಹಾಗೂ ರಸಧಾತುವಿನ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡತ್ತೆ. ರಸಧಾತುವಿನ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡಿ ತದನಂತರ ಎಲ್ಲಾ ಉಳಿದ 6 ಧಾತುಗಳಿಗೆ ಪುಷ್ಟಿ ತುಂಬುತ್ತಾ ಹೋಗುತ್ತೆ. ಮತ್ತೊಂದೇನು ಅಂತಂದ್ರೆ ಟೋಟಲಿ ಇಲ್ಲಿ ಒಂದು ಏನು ಟಿಶ್ಯೂವಿನ ಫಾರ್ಮೇಶನ್ ಇದೆ, ಟಿಶ್ಯೂವಿನ ಫಂಕ್ಷನ್ಸ್ ಇದೆ, ಅದು ಜಾಸ್ತಿ ಆಗತ್ತೆ. ನಮ್ಮ ಓಜಸ್ಸು ಜಾಸ್ತಿ ಆಗತ್ತೆ, ಇಂಟರ್ನ್ ಇಮ್ಯುನಿಟಿ ಜಾಸ್ತಿ ಆಗತ್ತೆ, ಹಾಗೂ ಬ್ಯಾಲೆನ್ಸ್ಡ್ ಟಿಶ್ಯೂ ಫಾರ್ಮೇಶನ್ ಅನ್ನ ಪ್ರಮೋಟ್ ಮಾಡತ್ತೆ ರಸಾಯನ ಔಷಧಿಗಳು. ಹಾಗಾದ್ರೆ ಈ ರಸಾಯನ ಔಷಧಿಗಳಿಂದ ಆಗುವಂತಹ ಒಂದು ಬೆನಿಫಿಟ್ಸ್ ಅನ್ನ ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ? ದೀರ್ಘಮಾಯು ಸ್ಮೃತಿ ಮೇಧಾಂ ಆರೋಗ್ಯಂ ತರುಣಂ ವಯಃ. ಅಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ಕ್ವಾಂಟಿಟೇಟಿವ್ಲಿ ಅಷ್ಟೇ ಅಲ್ಲದೆ ಕ್ವಾಲಿಟೇಟಿವ್ಲಿ ಕೂಡ ಇನ್ಕ್ರೀಸ್ ಮಾಡತ್ತೆ. ಸ್ಮೃತಿ ಅಂತಂದ್ರೆ ನಮ್ಮ ಮೆಮೊರಿ, ಮೇಧ ಅಂತಂದ್ರೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಇಂಟೆಲಿಜೆನ್ಸ್, ಮೇಧಾಂ ಆರೋಗ್ಯಂ ನಮ್ಮ ಆರೋಗ್ಯ, ನಮ್ಮ ತರುಣತ್ವವನ್ನ ಹೆಚ್ಚು ಮಾಡತ್ತೆ. ಅಂದ್ರೆ ನಮ್ಮ ಸ್ಕಿನ್ನಿನ ಒಂದು ಟೆಕ್ಸ್ಚರ್ ಇರಬಹುದು, ಟಿಶ್ಯೂವಿನ ಟೆಕ್ಸ್ಚರ್ ಇರಬಹುದು, ಎಲ್ಲದನ್ನು ಇನ್ಕ್ರೀಸ್ ಮಾಡತ್ತೆ. ಪ್ರಭಾವರ್ಣ ಸ್ವರೌದಾರ್ಯಂ, ಪ್ರಭಾ ಅಂತಂದ್ರೆ ಏನ್ ಗ್ಲೋ ಇದೆ, ನ್ಯಾಚುರಲ್ ಗ್ಲೋ ನಮ್ಮ ಬಾಡಿಗೆ ಏನಿದೆ ಅದನ್ನ ಇನ್ಕ್ರೀಸ್ ಮಾಡತ್ತೆ. ಕಾಂಪ್ಲೆಕ್ಷನ್ ಅನ್ನ ಇನ್ಕ್ರೀಸ್ ಮಾಡತ್ತೆ. ನಮ್ಮ ಧ್ವನಿಯನ್ನ ಅದು ಇನ್ನೂ ಉತ್ತಮವಾಗಿ ಮಾಡತ್ತೆ. ದೇಹಕ್ಕೆ, ನಮ್ಮ ಇಂದ್ರಿಯಗಳಿಗೆ ಅಂದ್ರೆ ಕಣ್ಣಿರ್ಬಹುದು, ಕಿವಿ ಇರ್ಬಹುದು, ನಾಲಿಗೆ ಇರ್ಬಹುದು, ಮೂಗಿರ್ಬಹುದು, ಎಲ್ಲ ಇಂದ್ರಿಯಗಳಿಗೆ ಬಲ ಕೊಡತ್ತೆ. ಪ್ರಭಾವರ್ಣ ಸ್ವರೋದಾರ್ಯಂ ದೇಹೇಂದ್ರಿಯ ಬಲಪ್ರದಂ ವಾಕ್ಸಿದ್ಧಿಂ, ನಮ್ಮ ಫಿಸಿಕಲ್ ಒಂದು ಮೆಟಬಾಲಿಸಮ್ ಅಷ್ಟೇ ಅಲ್ಲದೇನೆ ನಮ್ಮ ಒಂದು ಕಾಗ್ನೇಟಿವ್ ಪವರ್ ಏನಿದೆ, ನಮ್ಮ ಯೋಚನಾ ಶಕ್ತಿ ಏನಿದೆ, ಅದಕ್ಕೂ ಕೂಡ ಫೀಡ್ ಅನ್ನ ಈ ರಸಾಯನ ಔಷಧ ಕೊಡುತ್ತೆ. ಯಾಕೆಂದ್ರೆ ದೇಹಕ್ಕೆ ಕೊಟ್ಟಂತಹ ಔಷಧಿ ನಮ್ಮ ಮನಸ್ಸಿಗೂ ಕೂಡ ಸತ್ವವನ್ನ ಕೊಡತ್ತೆ. ದೇಹಕ್ಕೆ ಕೊಟ್ಟಂತಹ ಆಹಾರ ನಮ್ಮ ಮನಸ್ಸಿಗೂ ಕೂಡ ಸತ್ವವನ್ನ ಕೊಡತ್ತೆ. ವೃಷತ ಅಂತಂದ್ರೆ ನಮ್ಮ ದೇಹದ ಒಂದು ಏನು ಸಂತಾನೋತ್ಪತ್ತಿ ಕಾರ್ಯಕ್ಕೆ ಬೇಕಾದಂತಹ ಒಂದು ಸ್ಪರ್ಮಿನ ಕ್ವಾಲಿಟಿ ಇರ್ಬೋದು, ಓವರಿಸಿನ ಕ್ವಾಲಿಟಿ ಇರ್ಬೋದು, ಅದನ್ನ ಜಾಸ್ತಿ ಮಾಡತ್ತೆ. ಇದೆಲ್ಲದನ್ನು ಕೂಡ ಒಂದು ರಸಾಯನ ಔಷಧಿ ನಮ್ಗೆ ಕೊಡುವಂತಹ ಓವರ್ ಆಲ್ ಎಫೆಕ್ಟ್ ಇರುತ್ತೆ. ಸೊ ಈ ರಸಾಯನವನ್ನ ನಾವು ಹೇಗೆ ತೆಗೆದುಕೊಳ್ಬಹುದು? ಮೊದಲನೇದಾಗಿ ದೇಹವನ್ನ ಪಂಚಕರ್ಮಗಳಿಂದ ಶುದ್ಧಿಗೊಳಿಸ್ಕೋಬೇಕು. ವಮನ ಆಗಿರ್ಬಹುದು, ವಿರೇಚನ ಆಗಿರ್ಬಹುದು, ಬಸ್ತಿ ಆಗಿರ್ಬಹುದು. ಇದರಿಂದಾಗಿ ಏನೆಲ್ಲ ಏಲ್ಮೆಂಟ್ಸ್ ಇದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ಮೆಟಬಾಲಿಕಲ್ ಫಂಕ್ಷನ್ ಇದೆ, ಏನೇನಿದೆ ಅದನ್ನೆಲ್ಲದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಇದ್ದಂತಹ ಒಂದು ವ್ಯಾಕ್ಯೂಮ್ ಸ್ಪೇಸ್ ಇದೆ ಅದನ್ನ ರಸಾಯನ ಔಷಧಿಗಳ ಮೂಲಕ ನಾವು ಬಲ ಕೊಡಕ್ಕೆ, ಸ್ಟ್ರೆಂಥನ್ ಮಾಡಕ್ಕೆ ರಸಾಯನ ಥೆರಪಿಯನ್ನ ಕೊಡ್ತೇವೆ. ಇಲ್ಲಿ ನಮ್ಮ ದೇಹಕ್ಕೆ ಔಷಧ ರೂಪಿ ರಸಾಯನ ಆದ್ರೆ ಮನಸ್ಸಿಗೆ ಆಚಾರ ರಸಾಯನ ಅನ್ನೋದನ್ನ ಹೇಳಿದ್ದಾರೆ. ಆಚಾರ ರಸಾಯನ ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು, ಯಾವ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳಿರ್ಬೇಕು, ನಮ್ಮ ಬಿಹೇವಿಯರ್ ಹೇಗಿರ್ಬೇಕು, ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಮಿದುಳು ಹಾಗೂ ನಮ್ಮ ಒಂದು ದೇಹ ಸತ್ವಯುತವಾಗಿ ಇರ್ಲಿಕ್ಕೆ ಅನ್ನೋದನ್ನ ತಿಳಿಸ್ಕೊಡುವಂತದ್ದು
ಆಚಾರ ರಸಾಯನ, ಹಾಗೆ ಔಷಧೀಯ ರಸಾಯನಗಳಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ನ್ಯೂರೋಪ್ರೊಟೆಕ್ಟಿವ್, ಇಮ್ಯುನೋಮಾಡ್ಯುಲೇಟರಿ, ಈ ತರಹ ನಮ್ಮ ಒಂದು ರಸಾಯನ ಔಷಧಿಗಳು ಕ್ಲಾಸಿಫೈ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಆಂಟಿ ಆಕ್ಸಿಡೆಂಟ್ ಆಗಿ ಆಮಲಕಿಯನ್ನ ನಾವು ಹಿಡ್ಕೊಂಡ್ರೆ ಆಂಟಿ ಇನ್ಫ್ಲಮೇಟರಿ ಆಗಿ ಎಷ್ಟಿಮಧುವನ್ನ ಹಿಡ್ಕೋಬಹುದು. ನ್ಯೂರೋಪ್ರೊಟೆಕ್ಟಿವ್ ಆಗಿ ಎಷ್ಟಿಮಧು ವಚವನ್ನ ಹಿಡ್ಕೊಂಡ್ರೆ ಶಂಖಪುಷ್ಪಿ ವಚವನ್ನ ಹಿಡ್ಕೊಂಡ್ರೆ ಇಮ್ಯುನೋಮಾಡ್ಯುಲೇಟರಿ ಆಗಿ ನಾವು ಇಲ್ಲಿ ಗುಡೂಚಿ ಅಥವಾ ಅಮೃತ ಬಳ್ಳಿಯನ್ನ ಹಿಡ್ಕೋಬಹುದು. ಇವೇ 4 ಮೆಡಿಸಿನ್ ಅನ್ನ ರಸಾಯನ 4 ತರದ ಶ್ರೇಷ್ಠ ರಸಾಯನಗಳಲ್ಲಿ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೇನೆ ವೈದ್ಯರ ಹತ್ರ ಹೋದ್ರೆ ಯಾವ ಧಾತುವಿಗೆ ಒಂದು ಬಲ ಕಡಿಮೆ ಇದೆ ಆ ಧಾತುವಿನ ಪುಷ್ಟಿಗೋಸ್ಕರ ಸ್ಪೆಸಿಫಿಕ್ ಆಗಿ ರಸಾಯನಗಳನ್ನ ಹೇಳ್ತಾರೆ. ರಸಕ್ಕೆ ಎಷ್ಟಿಮಧು ಆದ್ರೆ ರಕ್ತಕ್ಕೆ ಆಮಲಕಿ ಆಗಿರಬಹುದು, ಮಾಂಸಕ್ಕೆ ಗೋಕ್ಷೂರ ಆಗಿರಬಹುದು, ಅಥವಾ ಅಶ್ವಗಂಧ ಆಗಿರಬಹುದು, ಮೇದಕ್ಕೆ ಗುಗ್ಗುಲು ಆಗಿರಬಹುದು, ಹಾಗೂ ಲಾಸ್ಟಿಗೆ ಶುಕ್ರಕ್ಕೆ ಮುಷಲಿ, ಶತಾವರಿ, ಈ ತರದ ದ್ರವ್ಯಗಳಾಗಿರ್ಬಹುದು. ಇದೆಲ್ಲ ಧಾತು ಸ್ಪೆಸಿಫಿಕ್ ಆಗಿರುವಂತಹ ರಸಾಯನಗಳಾಗಿರತ್ತೆ. ಹಾಗಾಗಿ ರಸಾಯನ ಥೆರಪಿ ಅಥವಾ ರೆಜುವಿನೇಷನ್ ಥೆರಪಿ ಅಂತ ಯೋಚನೆ ಮಾಡಬೇಕಾದ್ರೆ ಇವೆಲ್ಲದನ್ನು ಗಮನದಲ್ಲಿಟ್ಕೊಂಡು ವಿಚಾರ ಮಾಡುವಂತಹದ್ದು ತುಂಬಾ ಮುಖ್ಯ. ನೀವು ಕೂಡ ರೆಜುವಿನೇಷನ್ ಥೆರಪಿಯನ್ನ ಪ್ಲಾನ್ ಮಾಡ್ತಾ ಇದ್ದಲ್ಲಿ ಖಂಡಿತವಾಗಿ ಆಸ್ಪತ್ರೆಯ ನಂಬರಿಗೆ ಸಂಪರ್ಕಿಸಿ ಏನನ್ನ ಮಾಡಬೇಕು ಅನ್ನುವಂತಹ ಗೈಡೆನ್ಸ್ ಅನ್ನ ಖಂಡಿತವಾಗಿಯೂ ನಾವು ಕೊಡ್ತೇವೆ.